ನಮಸ್ತೆ ಮ್ಯಾಮ್. ಗುರುಗಳಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕಾ ಅಂತೇಳಿ. ನಾನು ಕಲಬುರಗಿಯಿಂದ ಮಾತಾಡ್ತಾ ಇರೋದು. ಏಜ್ 48. ನಮಸ್ತೆ. ಗುರುಗಳಿಗೂ ನಮಸ್ಕರಿಸುತ್ತಾ ಫಸ್ಟ್ ಹೇಳ್ಬೇಕಂದ್ರೆ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಮಾಡಿದಂತ ಗುರುಗಳಿಗೂ ಅಂದ್ರೆ ಮಾತೃ ಸ್ವರೂಪಿ ಗುರುಗಳಿಗೂ ಏನಂತಂದ್ರೆ ನನ್ನ ಕೋಟಿ ಕೋಟಿ ನಮನಗಳು. ಹೇಳ್ಬೇಕು ಅಂತಂದ್ರ ಸ್ಪಿರಿಚುವಲ್ ಮದರ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾನು ಅದು ಅನುಭವಿಸಿದೀನಿ. ಫಸ್ಟ್ ನಾನೇನು ಈ ಲಕ್ಷ್ಮೀ ಸಂಯಮಕ್ಕೆ ಜಾಯಿನ್ ಆಗ್ಬೇಕಾದ್ರೆ ಮೇಡಮ್ ಅವ್ರ ಮಮತಾ ಅವರು ನನಗೆ ಲಕ್ಷ್ಮೀ ಸಂಯಮ ಜಸ್ಟ್ ಒಂದ್ ಮಾತು ಹೇಳಿದ್ರು. ಬಟ್ ನನಗ ಅವಾಗ ಮಾಡ್ಬೇಕು ಅನ್ಸ್ಲಿಲ್ಲ. ಇರ್ಬೇಕು ಬಿಡು ಅಂತ ಹೇಳಿ ಹಿಂಗೆ ನಾನು ಸ್ವಲ್ಪ ಇದು ಮಾಡಿದ್ದೆ. ಆ ನಂತರ ಗೊತ್ತಿಲ್ಲ ಏನಾಯ್ತು ಅಂತ ಹೇಳಿ ಮತ್ತೆ ನಾನು ಜಾಯಿನ್ ಆಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ. ಡಿಸೈಡ್ ಮಾಡಿದ ನಂತರ ಆಕ್ಚುಲಿ ನನ್ನ ಅಕೌಂಟ್ ನಲ್ಲಿ 2 ರೂಪೀಸ್ ಕಡಿಮೆ ಇದ್ದು. ಅವಾಗ ನಾನು ಏನ್ ಮಾಡ್ಬೇಕು, 2 ರೂಪೀಸ್ ಕಡಿಮೆ ಅದಲ್ಲ ಅಂತ ಹೇಳಿ ಯಾರಿಗೂ ಕೇಳ್ಬೇಕಾದ್ರೆ ಮನ್ಸಿಲ್ಲ. ಆದ್ರೂ ಕೂಡ ನಾನು ಕೇಳಿದೆ ನಮ್ಮ ತಂಗಿಗೆ. ಕೇಳಿದ ನಂತರ ಅವಳು 10 ರೂಪಾಯಿ ಹಾಕಂದ್ರೆ 100 ರೂಪಾಯಿ ಹಾಕ್ದಳು. ಆಮೇಲೆ ನಾನು ಜಾಯಿನ್ ಆದೆ. ಜಾಯಿನ್ ಆದ ನಂತರ ಇಮಿಡಿಯೇಟ್ ನನ್ನ ಅಕೌಂಟಿಗೆ ದುಡ್ಡು ಬರೋದಿತ್ತು. ಬಟ್ ಇರ್ಲಿಲ್ಲ ದುಡ್ಡು ಅವಾಗ. ಯಾವಾಗ ಇದು ಜಾಯಿನ್ ಅದಲ್ಲ ಕ್ಲಾಸಿಗೆ, ಆ ನಂತರ ಏನಾಯ್ತು ಅಂತಂದ್ರೆ ನನ್ನ ಅಕೌಂಟಿಗೆ 20,000 ರೂಪೀಸ್ ನನಗೆ ಯಾರು ಕೊಡ್ಬೇಕಾಗಿತ್ತು ಅವ್ರು ಕೊಟ್ಬಿಟ್ರು. ಆ ನಂತರ ಇದು ಆಯ್ತು. ಆಮೇಲೆ ನಾನು ಜಾಬ್ ಡ್ರಾಪ್ ಮಾಡಿದ್ದೆ. ಮಾಡಿದ ನಂತರ 3 ಕಾಲೇಜಿಂದ ನನಗೆ ಕಾಲ್ ಬಂತು, ಬರ್ರಿ BEd ಕಾಲೇಜ್, PU ಕಾಲೇಜ್, ಡಿಗ್ರಿ ಕಾಲೇಜ್ ಬಂದು ಜಾಯಿನ್ ಆಗ್ರಿ ಅಂತ ಮಾಡಿ. ಬಟ್ ನಾನು ಜಾಯಿನ್ ಆಗಲಿಲ್ಲ. ಆಮೇಲೆ ನಾನು ಚಿಕ್ಕದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ 2017 ಆ ಬಿಸ್ನೆಸ್ ಇಲ್ಲಿವರೆಗೂ ನಡೆದಿತ್ತು. 24 ವರೆಗೂ ಏನು ಅಂತಂದ್ರೆ ಆ ಬಿಸ್ನೆಸ್ ಕಂಟಿನ್ಯೂ ಇತ್ತು. ನಡು ಏನಾಯ್ತು, ಸ್ಟಾಪ್ ಆಯ್ತು. 1 ವರ್ಷ ನಂದು ಇದು ಬಿಸ್ನೆಸ್ ಸ್ಟಾಪ್ ಆದ ನಂತರ ನಾನು ಯಾವಾಗ ಲಕ್ಷ್ಮೀ ಸಂಯಮಕ್ಕೆ ಜಾಯಿನ್ ಆದಲ್ಲ ಅವಾಗ ಅದು ಅಂದ್ರೆ ಈಗ ನಾನು ಮೊದಲು 15-20 kg ಏನು ನಾನು ಅದು ಸೇಲ್ ಮಾಡ್ತಾ ಇದ್ದೆ. ಈಗ ಎಲ್ಲಿಗೆ ಬಂದೆ ತಲುಪಿನಿ ಅಂತಂದ್ರೆ 85 ಅಂದ್ರೆ 100 kg ಒಂದು 24 days ನಲ್ಲಿ ನಾನೇನು ಅಂತಂದ್ರೆ ಸೇಲ್ ಮಾಡಿದ್ದೀನಿ. ಈ ತರ ಆಗಿ ಬಹಳಷ್ಟು ಚೇಂಜಸ್ ನನ್ನ ಹತ್ರ ಏನು ಅಂತಂದ್ರೆ ಕಾಣಿಸ್ತು. ಅಂತರಂಗದಲ್ಲಿಯೂ ಕೂಡ ಏನಂತಂದ್ರೆ ಬಹಳಷ್ಟು ನಾನು ಚೇಂಜಸ್ ಕಂಡ್ಕೊಂಡಿದ್ದೀನಿ. ಇದರಲ್ಲಿ ಯಾವ ರೀತಿ ಚೇಂಜಸ್ ಅಂತಂತಂದ್ರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅದು ಅಂದ್ರೆ ಫುಲ್ ಕ್ಲೀನ್ ಮೈಂಡ್. ಇದು ನಾನೇನ್ ಲಕ್ಷ್ಮೀ ಸಂಯಮಕ್ಕಿಂತ ಮುಂಚೆ ಏನು ಅಂತಂದ್ರೆ 11 ದಿವಸ ಶಕ್ತಿಪಾತ ಇದ್ರಲ್ಲಿ ನಾನು ಜಾಯಿನ್ ಆಗಿದ್ದೆ. ಅದಕ್ಕಿಂತ ಮುಂಚೆ ಇರುವಂತ ಕ್ಲಾಸ್ನಲ್ಲಿ ಅವಾಗ ಏನು ಅಂತಂದ್ರೆ ಅಲ್ಲಿಯೂ ಕೂಡ ಬಹಳಷ್ಟು ಚೇಂಜಸ್ ಕಂಡ್ಕೊಂಡೆ ನಾನು. ಆ ಚೇಂಜಸ್ಲಿಂದ ನಾನು ಈ ಲಕ್ಷ್ಮೀ ಸಂಯಮಕ್ಕೆ ಬಂದೆ ಅನ್ಕೊಂಡೆ ನಾನು. ಯಾಕಂತಂದ್ರೆ ನಾನು ಕಂಟಿನ್ಯೂ ಮಾಡ್ಬೇಕಾದ್ರೆ ನನಗ ತುಂಬಾ ಅಡೆತಡೆ ಬರ್ತಾ ಇತ್ತು. ಅಲ್ಲಿ ಏನ್ ಚೇಂಜ್ ಕಂಡೆ ಅಂತಂದ್ರೆ ಸಂಪೂರ್ಣವಾಗಿ ಏನು ಅಂತಂದ್ರೆ ನನ್ನ ಹೃದಯ ಚಕ್ರ ಮತ್ತೆ ಏನಂತಂದ್ರ ವಿಶುದ್ಧಿ ಚಕ್ರದಲ್ಲಿ ಏನಂತಂದ್ರೆ ಬ್ಲಾಕೇಜಸ್ ಕಾಣಿಸುತ್ತೆ. ಆ ಬ್ಲಾಕೇಜಸ್ ಎಲ್ಲ ಓಪನ್ ಆಯ್ತು. ಆ ನಂತರ ನಾನು ಲಕ್ಷ್ಮೀ ಸಂಯಮಕ್ಕೆ ಏನು ಅಂತಂದ್ರೆ ಬರ್ಲಿಕ್ಕೆ ನನಗೆ ಸಾಧ್ಯ ಆಯ್ತು. ಆಮೇಲೆ ಈ ಕ್ಲಾಸ್ ಕಂಟಿನ್ಯೂ ಆದ್ರೆ ಲ್ಯಾಂಗ್ವೇಜ್ ನನಗೆ ತಿಳಿತಾ ಇರ್ಲಿಲ್ಲ. ಸ್ವಲ್ಪ ನನಗೆ ಅರ್ಥ ಆಗ್ತಾ ಇತ್ತು. ಆದ್ರೂ ಕೂಡ ಏನು ಅಂತಂದ್ರೆ ನಾನು ಕಂಟಿನ್ಯೂ ಆಗಿ ಜಾಯಿನ್ ಆದೆ. ಇದಕ್ಕೆ ಯಾವ ಲ್ಯಾಂಗ್ವೇಜ್ ಬೇಕಾಗಿಲ್ಲ ಅಂತ ಹೇಳಿ ನನಗೆ ಅನಿಸ್ತು. ಆಮೇಲೆ ಗೊತ್ತಾಗ್ತಾ ಇತ್ತು, ಎಲ್ಲಾನು ಗೊತ್ತಾಗ್ತಾ ಇತ್ತು, ಬಟ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಶಕ್ತಿಪಾತ ಫೇಸ್ 3 ಫಸ್ಟ್ ಡೇಲಿಂದ 5 ದಿವಸವರೆಗೂ ಏನಾಯ್ತು ಅಂತಂದ್ರೆ ನಾನು ಶಕ್ತಿಪಾತಕ್ಕೆ ಜಾಯಿನ್ ಆದಾಗ ಪ್ರತಿ ಸರಿ ಗುರುಗಳು ಆ ಶಕ್ತಿಪಾತದಲ್ಲಿ ಆ ಭಗವಂತನ ನಾಮ ತೆಗೆದುಕೊಳ್ಳುವಾಗ ಯಾವಾಗ ನಾವು ಕೆಳಮುಖವ ಅಂದ್ರೆ ಸರೆಂಡರ್ ಆದಿವಲ್ಲ ಅವಾಗ ಆ ಒಂದು ಕಂಟಿನ್ಯೂ ಆಗಿ ಏನು ಅಂತಂದ್ರೆ ಧಾರಾಕಾರವಾಗಿ ಕಣ್ಣ ನೀರು ತಂತಾನೆ ಹೋಗ್ತಾ ಇತ್ತು. 5 days ಫುಲ್ ಹಂಗೆ ಆಯ್ತು ನನಗೆ. ಆಮೇಲೆ 3rd day ಮೋಸ್ಟ್ಲಿ ನೆನಪಿಲ್ಲ ನನಗೆ. ಅವಾಗ ನಾನು ಜಾಸ್ತಿ ಆಯ್ತು ಅವತ್ತಿನ ದಿವಸ. ನಾನು ಏನ್ ಮಾಡಿದೆ ಅಂತಂದ್ರ 1 ತಾಸು 2 ತಾಸು ನಾನು ಕಂಟಿನ್ಯೂ ಆಗಿ ಕಣ್ಣ ನೀರು ತಡಿಲೇ ಇಲ್ಲ. ಆ ನಂತರ ಏನಾಯ್ತು ಅಂತಂದ್ರೆ ನನಗೆ ಸುಸ್ತಾಗಿ ನಿದ್ದೆ ಬಂದು ಅದೇನು ಅಂತಂದ್ರ ಆಂಜನೇಯ ಸ್ವಾಮಿಯ ದರ್ಶನವಾಯ್ತು.
ಮನೆಗೆ ಬಂದು ಏನು ಅಂತಂದ್ರೆ ಅವರು ನನ್ನ ಮನೆಯಲ್ಲೇ ಇದ್ದಾಗೆ ನನಗೆ ಏನು ಅಂತಂದ್ರೆ ಆ ಅನುಭವ ಆಯಿತು. ಅವಾಗ ಏನು ಅಂತಂದ್ರೆ ನನ್ನ ಹತ್ರ ಬಹಳಷ್ಟು ಚೇಂಜಸ್ ಕಂಡ್ಕೊಂಡೆ. ಆಮೇಲೆ ಪ್ರೈಸ್ ಮತ್ತು ವ್ಯಾಲ್ಯೂ ಇದು ಏನು ಅಂತಂದ್ರೆ ಡೇ ಒನ್ಲಿಂದ ನಾನು ಜಾಯಿನ್ ಆಗ್ಲಿಕ್ಕೆ ನನ್ನ ದುಡ್ಡು ಕಡಿಮೆ ಬಿದ್ದದಲ್ಲ, ಅವಾಗೇ ನನಗೆ ಅದ್ರ ಬಗ್ಗೆ ಏನು ಅಂತಂದ್ರೆ ನನಗೆ ಅರಿವಾಯಿತು. ಆಮೇಲೆ ಪ್ರತಿಯೊಂದರಲ್ಲೂ ಕೇವಲ ಏನು ಅಂತಂತಂದ್ರೆ ದುಡ್ಡಿನ ವಿಷಯದಲ್ಲಿ ಅಲ್ಲ, ಪ್ರತಿಯೊಂದರಲ್ಲೂ ನಾವೇನು ಅಂತಂತಂದ್ರೆ ವ್ಯಾಲ್ಯೂ ಪ್ರೈಸ್ ಎಲ್ಲದರಲ್ಲೂ ಹುಡುಕಕ್ ಹೋದೆ ನಾನು. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕಾಣ್ಕೊಂಡೆ ನಾನು. ಈ ಕ್ಲಾಸ್ ಹೆಂಗದ ಅಂತಂದ್ರೆ ಲಕ್ಷ್ಮೀ ಸಂಯಮ ಕೇವಲ ಏನು ಅಂತಂತಂದ್ರೆ ಇದು ವೆಲ್ತ್ ಪರ್ಪಸ್ ಅಂತ ನನಗನ್ನಿಸ್ಲಿಲ್ಲ. ಹೆಲ್ತ್, ವೆಲ್ತ್, ಸೋಷಿಯಲಿ, ಸ್ಪಿರಿಚುವಲಿ ಪ್ರತಿಯೊಂದರಲ್ಲಿ ಏನು ಅಂತಂತಂದ್ರೆ ನಾನು ಆ ಒಂದು ಅನುಭವವನ್ನು ಅನುಭವಿಸ್ದೆ. ಆಮೇಲೆ ಲಾಸ್ಟ್ 2 days ಇದ್ದಾಗ ನನಗೆ ಏನು ಈ ಭೂಮಧ್ಯದಲ್ಲಿ ಸ್ವಲ್ಪ ನೋವಾಯಿತು. ಯಾಕಾಯ್ತು ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಮಟ್ಟಿಗೆ ಏನಂತಂದ್ರೆ ತ್ರಾಸ ಆಯ್ತು ನನಗೆ. ಆಮೇಲೆ ಇನ್ನೂ ಇಷ್ಟು ನಾನು ಏನು ಅಂತಂತಂದ್ರ ಅಂತರಂಗದಿಂದ ಇನ್ನೂ ಕ್ಲೀನ್ ಆಗ್ಬೇಕು, ಇನ್ನೂ ಸ್ವಚ್ಛ ಆಗ್ಬೇಕು, ಪರಿಪೂರ್ಣ ಹೆಂಗ ಅಂತಂದ್ರೆ ಮಗುವಿನಂಗೆ ಏನಂತಂದ್ರೆ ನಾವು ಆದಾಗ ಮಾತ್ರ ಏನಾಗ್ತದ ಅಂತಂತಂದ್ರೆ ಈ ವೇ ಒಳಗೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಕ್ಲಾಸ್ನಿಂದ ನಾನು ಕಂಡ್ಕೊಂಡೆ. ಎಷ್ಟು ಗುರುಗಳಿಗೆ ಇದು ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಿಲ್ಲ. ಬಹಳಷ್ಟು ನಾನು ಕೆಲವೊಂದು ಇದಕ್ಕೆ ಅಟೆಂಡ್ ಆದೆ. ಬಟ್ ನಮ್ಮೊಳಗಿರುವಂತ ಏನು ಅಂತಂದ್ರ ಕೆಲವೊಂದು ಕೆಟ್ಟ ಗುಣಗಳೇನದವಲ್ಲ, ಈ ಫಸ್ಟ್ ನಾನು ಲೆವೆಲ್ 1 ಅಲ್ಲಿ ಮಾಡಿದಾಗ ಅದೆಲ್ಲವೂ ತಾನೇ ಹೊರಗೆ ಬಂತು. ನನಗೆ ಗೊತ್ತಿಲ್ಲ ನೆಗೆಟಿವ್ ಎಷ್ಟಿತ್ತು ಅಂತಂತಂದ್ರೆ ನಾನು ಅದು ನನ್ಗೆ ಗೊತ್ತಿರ್ಲಿಲ್ಲ. ನಾನು ಇಷ್ಟೊಂದು ಇದನ್ನ ಅಂದ್ರೆ ನಾನ್ ತಿಳ್ಕೊಂಡಿದ್ದೆ ನನ್ನ ಹತ್ರ ಅಹಂಕಾರ ಮಾಡಿ ಭಾಳ ಹೊಲಸ ಇಷ್ಟು ತುಂಬ್ಕೊಂಡಿನಲ್ಲ, ನಾನೇ ಸ್ಪಿರಿಚುವಲ್ ಇದ್ರೊಳಗೆ ಮುಂದಿದ್ದೀನಿ ಅನ್ಕೊಂಡೆ. ಬಹಳಷ್ಟು ತ್ರಾಸ ಆಯ್ತು ನನಗೆ. ತ್ರಾಸಾದಾಗ ನಾನೇನ್ ಅನ್ಕೊಂಡೆ, ಇದು ಲೆವೆಲ್ 1 ಅಂತಂದ್ರೆ ವಿತೌಟ್ ಅನಿಸ್ಟೇಷಿಯಾ ಆಪರೇಷನ್ ಅಂದ್ರೆ ಅದು ತಡ್ಕೊಳ್ಕೆ ಆಗ್ಲಿಲ್ಲ. ನಾನು ಚೀರಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೊಂದು ತ್ರಾಸ ಆಯ್ತು ನನಗ. ಬಟ್ ನಾನು ಗ್ಯಾಪ್ ಮಾಡ್ದಂತ್ರ ಆಮೇಲೆ ಅರಿವಿಗೆ ಬಂತು ನನಗ ನಾನು ಯಾಕೆ ಗ್ಯಾಪ್ ಮಾಡಬಾರ್ದಾಗಿತ್ತು. ಆಮೇಲೆ ಕಂಟಿನ್ಯೂ ಆಗಿ ನಾನು ಗ್ಯಾಪ್ ಇದ್ರೂ ಕೂಡ ನಾನು ಏನು ಅಂತಂದ್ರೆ ಉಪವಾಸನಲ್ಲಿ ಆದ್ರೆ ನಾನು ಶಕ್ತಿಪಾತಕ್ಕೆ ಜಾಯಿನ್ ಆಗ್ತಿರ್ಲಿಲ್ಲ. ಆ ನಂತರ ಏನು ಅಂತಂದ್ರೆ ನಾನು ಈ ಲಕ್ಷ್ಮೀ ಸಂಯಮಕ್ಕೆ ಬಂದ ಬಳಕ ಗೊತ್ತಾಯ್ತು. ಆದ್ರೂ ಕೂಡ ಏನು ಅಂತಂದ್ರೆ ಇನ್ನೂ ನಮ್ಮ ಹತ್ರ ಇರುವಂತ ಏನು ಅಂತಂದ್ರ ಅರಿಷಡ್ ವರ್ಗಗಳು ಏನೇನಿದಾವಲ್ಲ ಅವೆಲ್ಲವೂ ಏನು ಅಂತಂದ್ರೆ ಇನ್ನೂ ಏನು ಕಂಟಿನ್ಯೂ ಆಗಿ ನಾವು ಇದು ಮುಂದುವರಿಸಿದಾಗ ಏನಾಗ್ತದ ಅಂತಂದ್ರೆ ನಾವು ಪೂರ್ತಿ ಪ್ಯೂರ್ ಆಗಿ ಏನು ಅಂತಂದ್ರ ಒಂದು ಆಧ್ಯಾತ್ಮದ ಉನ್ನತಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಈ ಒಂದು ಲಕ್ಷ್ಮೀ ಸಂಯಮದಿಂದ ಗೊತ್ತಾಯ್ತು. ಆದ್ರೆ ಗುರುಗಳಿಗೆ ಎಷ್ಟು ಕೋಟಿ ವಂದನೆ ಹೇಳಿದ್ರು, ಧನ್ಯವಾದ ಹೇಳಿದ್ರು ಏನಂತಂದ್ರೆ ಕಡಿಮೆ. ಇಂಥ ಏನು ಅಂತಂದ್ರ ಸ್ಪಿರಿಚುವಲ್ ಮದರ್ಗೆ ಏನು ಅಂತಂದ್ರೆ ನನ್ನ ಕೋಟಿ ನಮನ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.